ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ರಿಯಾಂಕ್ ಖರ್ಗೆ ಅವರೇ, ಅಂದರೆ ಜೂನಿಯರ್ ಖರ್ಗೆ ಅವರೇ, ಈ ಸುದ್ದಿ ಏನಾದರೂ ನಿಮ್ಮ ಕಿವಿಗೆ ಬಿತ್ತ ಅಥವಾ ಈ ಸುದ್ದಿ ಏನಾದರೂ ನಿಮ್ಮ ಆಪ್ತರು ನಿಮಗೆ ತಲುಪಿಸುವಂಥ ಕೆಲಸ ಏನಾದರೂ ಮಾಡಿದ್ರಾ? ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಬೆಳಿಗ್ಗೆ ಎದ್ದ ತಕ್ಷಣ ಯಾವುದಾದ್ರೂ ಮೀಡಿಯಾದವರು ಪ್ರಿಯಾಂಕ್ ಖರ್ಗೆ ಅವರನ್ನು ಇವತ್ತಿನ ಡೆವಲಪ್ಮೆಂಟ್ ಏನು, ವಿರೋಧ ಪಕ್ಷದವ್ರು ಹೀಗೆ ಹೇಳಿಬಿಟ್ರು ಎನ್ನುವಂಥ ಮಾತನ್ನು ಕೇಳಿಬಿಟ್ರೆ ಅದೇ ತಕ್ಷಣ ಪ್ರಿಯಾಂಕ್ ಖರ್ಗೆ ಅವರು RS ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾರೆ. BJP ಸರಿ ಇಲ್ಲ, ಸಂಘ ಪರಿವಾರ ಸರಿ ಇಲ್ಲ, BJಪಿಯವರು ನಾಥೂರಾಮ್ ಗೋಡ್ಸೆ ಆರಾಧಕರು, ನಾಥೂರಾಮ್ ಗೋಡ್ಸೆ ಗಾಂಧೀಜಿಯನ್ನು ಕೊಂದಂಥವ್ರು, ಹೀಗಾಗಿ ಗಾಂಧೀಜಿ ಕೊಂದಂಥ ನಾಥೂರಾಮ್ ಗೋಡ್ಸೆಯನ್ನು ಇವರು ದೈವ ಅಥವಾ ದೇವರು ಎನ್ನುವಂಥ ರೀತಿಯಲ್ಲಿ ಭಾವಿಸ್ತಾರೆ. ಜೊತೆಗೆ BJP ಯಾರೂ ಕೂಡ ತಳಮಟ್ಟದಲ್ಲಿ ಹೋರಾಟ ಮಾಡಲ್ಲ, ಎಲ್ಲವೂ ಕೂಡ ಜನಸಾಮಾನ್ಯರು ಹೋರಾಟ ಮಾಡ್ತಾರೆ, ಅವರು ಬಲಿಯಾಗ್ತಾರೆ. ಅದರ ಬೇಳೆ ಬೇಯಿಸ್ಕೊಂಡು ಈ BJಪಿಯವರು ರಾಜಕೀಯ ಮಾಡ್ತಾರೆ. ಹೀಗಾಗಿ RSS ಸರಿ ಇಲ್ಲ, ಸಂಘ ಪರಿವಾರ ಸರಿ ಇಲ್ಲ, ಸಂಘ ಪರಿವಾರದವರು ಯಾರೂ ಕೂಡ ಸ್ವತಂತ್ರ ಹೋರಾಟ ಮಾಡಿಲ್ಲ, ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ. ಬೆಳಿಗ್ಗೆಯಿಂದ ಸಂಜೆ ತನಕ RSS ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಎನ್ನುವಂಥ ವಾಗ್ದಾಳಿಯನ್ನು ಮಾಡ್ತಾರೆ. ಮುಂದುವರೆದು ರಾಷ್ಟ್ರದ ರಾಜಕಾರಣದ ಬಗ್ಗೆ ಮಾತನಾಡ್ತಾ, ರಾಷ್ಟ್ರ ರಾಜಕಾರಣದಲ್ಲಿ BJP ಕೂಡ ಸರಿ ಇಲ್ಲ, BJಪಿಯ ವಿದೇಶಾಂಗ ನೀತಿಯಂತೂ ಮಾರಾಟ ಮಾಡ್ಕೊಂಡು ಬಿಟ್ಟಿದ್ದಾರೆ. ಟ್ರಂಪ್ ಹೇಗೆ ಹೇಳ್ತಾರಲ್ಲ ಹಾಗೆ ನಮ್ಮ ಮೋದಿಯವರು ಮಾತನ್ನು ಕೇಳ್ತಾರೆ. ನಮ್ಮ ವಿದೇಶಾಂಗ ನೀತಿ ಎನ್ನುವುದು ಈ ಟ್ರಂಪ್ಗೆ ಮಾರಾಟ ಮಾಡ್ಕೊಂಡು ಬಿಟ್ಟಿದ್ದಾರೆ. ದೇರ್ ಇಸ್ ನಥಿಂಗ್ ಟು ಲರ್ನ್ ಫ್ರಮ್ ಮೋದಿ ಎನ್ನುವಂಥ ಮಾತನ್ನು ಇದೇ ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ ವಾಗ್ದಾಳಿಯನ್ನು ಮಾಡ್ತಾ ಇರ್ತಾರೆ. ಮೋದಿಯವರು ನೂರಾರು ದೇಶಕ್ಕೆ ಹೋಗ್ತಾರೆ, ಅಲ್ಲಿ ರೀಲ್ಸ್ ಮಾಡ್ಕೊಂಡು ಬರ್ತಾರೆ, ಅಲ್ಲಿ ಟ್ರಂಪ್ ಜೊತೆ ಹಲ್ಕಿಸುತ್ತಾರೆ, ಇಲ್ಲಿ ಮೆಲನಿನ್ ಜೊತೆ ಒಂದು ರೀಲ್ಸ್ ಮಾಡ್ಕೊಂಡು ಬಂದು ತಾನೇ ಜನಪ್ರಿಯ ವ್ಯಕ್ತಿ ಎನ್ನುವುದನ್ನು ಪದೇ ಪದೇ ತೋರಿಸಿ ಇಡೀ ಪ್ರಪಂಚದ ವಿರುದ್ಧ ನಗೆಪಾಟಲಿಗೆ ಈಡಾಗ್ತಾರೆ ಎನ್ನುವಂಥ ಮಾತನ್ನು ಇದೇ ನಮ್ಮ ಹೋಮ್ ಮಿನಿಸ್ಟರ್ ಆಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯ BJP ವಿರುದ್ಧ, ರಾಜ್ಯ ಸರಸಂಘ ಚಾಲಕರ ವಿರುದ್ಧ ಮತ್ತು ರಾಷ್ಟ್ರ BJP ವಿರುದ್ಧ, ರಾಷ್ಟ್ರದ ವಿದೇಶಾಂಗ ನೀತಿ ವಿರುದ್ಧ ಹರಿಹಾಯ್ತಾನೆ ಇರ್ತಾರೆ. ಜೊತೆ ಹೇಳ್ತಾರೆ, ಈ ವಿದೇಶಾಂಗ ನೀತಿ ಅನ್ನೋದು ಜೀರೋ ಪ್ರಿಪೇರ್ಡ್ನೆಸ್ಸು, ಅಲ್ಲಿ ಯಾವುದೂ ಪ್ಲ್ಯಾನ್ ಇರಲ್ಲ. ಹೀಗಾಗಿ ನಮ್ಮ ವಿದೇಶಾಂಗ ನೀತಿ ಕೆಳ ಹಂತಕ್ಕೆ ಬಿದ್ದುಬಿಟ್ಟಿದೆ, ನಾವು ತಳಮಟ್ಟವನ್ನು ತಲುಪಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದು ಒಂದು ಕಡೆ ಇಟ್ಬಿಡೋಣ. ನಮ್ಮ ವಿದೇಶಾಂಗ ನೀತಿ ಹೇಗಿದೆ, ಈಗ ಹೇಗಿದೆ? ಫೆಬ್ರವರಿ 28ಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ರಾಷ್ಟ್ರಗಳು ಇರಾನ್ ಮೇಲೆ ಜಂಟಿ ಕಾರ್ಯಾಚರಣೆಯನ್ನು ಮಾಡಿ ಇರಾನ್ನ ಸರ್ವೋಚ್ಚ ನಾಯಕರಾಗಿರುವಂಥ ಆಯತುಲ್ಲಾ ಅಲಿ ಖಮೇನಿಯವರನ್ನು ಒಂದೇ ಏಟಿಗೆ ಹೊಡೆದಾಕಿದಾಗ ಇಡೀ ಪ್ರಪಂಚದಲ್ಲಿ ಎರಡು ಬಣಗಳಾಗಿ, ಒಂದು ಅಮೆರಿಕ ಮತ್ತು ಇಸ್ರೇಲಿಗೆ ಸಪೋರ್ಟ್ ಮಾಡಿದ್ರೆ, ಮತ್ತೊಂದು ಕಡೆ ಇರಾನ್ ಕಡೆ ಕೂಡ ಅನೇಕ ರಾಷ್ಟ್ರಗಳು ಸಪೋರ್ಟ್ ಮಾಡಿ ಎಲ್ಲವೂ ತೆಳಮಟ್ಟಕ್ಕೆ ಬಿದ್ದು ಹೋಗಿತ್ತು ಮತ್ತು ಮಾರ್ಕೆಟ್ ಡೌನ್ ಆಗಿತ್ತು. ಮಾರ್ಕೆಟ್ ಡೌನ್ ಆದರೆ ಎಲ್ಲವೂ ಬಿದ್ದು ಹೋಗುವಂಥ ಚಾನ್ಸಸ್ ಇತ್ತು. ಆದರೆ ಈ ಕ್ರೂಡ್ ಆಯಿಲ್ನ ಸಮಸ್ಯೆ ಇಡೀ ಪ್ರಪಂಚಕ್ಕೆ ಕಾಡಿತ್ತು. ಹಾರ್ಮೋಜ್ ಜಲಸಂಧಿಯ ಮೇಲೆ ಇರಾನ್ ಹಿಡಿತ ಸಾಧಿಸಿದ ನಂತರ ಹಾರ್ಮೋಜ್ ಜಲಸಂಧಿಯ ಮುಖಾಂತರ ಸೌದಿ ಅರೇಬಿಯಾ ಅಥವಾ ಈ ಅರಬ್ ಕಂಟ್ರಿಯಿಂದ ಬರುವಂಥ ಕಚ್ಚಾ ತೈಲ ಟ್ಯಾಂಕರ್ಗಳು ನಿಂತ ಕಾರಣಕ್ಕಾಗಿ ಭಾರತ ಸೇರಿದಂತೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರದಲ್ಲಿ ಈ ತೈಲ ಅಂದರೆ ಸಂಗ್ರಹ ಕಡಿಮೆಯಾಗಿತ್ತು ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ಗಳು ಗಗನಕ್ಕೆ ಏರಿದ್ದು. ಇದಾದ ನಂತರ ಪ್ರಿಯಾಂಕ್ ಖರ್ಗೆ ಅವರ ವಾಗ್ದಾಳಿ ಮುಂದುವರಿತು. ನಮ್ಮ ವಿದೇಶಾಂಗ ನೀತಿ ಸರಿ ಇಲ್ಲ, ಟ್ರಂಪ್ ಏನು ಹೇಳ್ತಾರೆ ಹಾಗೆ ಕೇಳ್ತಾರೆ. ನಾವು ರಷ್ಯಾದಿಂದ ಏನಾದರೂ ತೈಲ ಖರೀದಿ ಮಾಡಬೇಕಂದ್ರೆ ಟ್ರಂಪ್ ಅವರು ಒಪ್ಪಿಗೆ ಕೊಡಬೇಕು, ಟ್ರಂಪ್ ಅವ್ರು ಹೇಳಿದೆ ನಮ್ಮ ಮೋದಿಯವರು ಏನೂ ಮಾಡಲ್ಲ. ಇದೊಂಥರ ಪೇಪರ್ ನರೇಂದ್ರ ಮೋದಿ, ಪೇಪರ್ ಸಿಂಹ, ಪೇಪರ್ ವಿಶ್ವ ಗುರು ಎನ್ನುವಂಥ ಮಾತನ್ನು ಕೂಡ ಹೇಳಿದ್ರು ಇದೇ ಪ್ರಿಯಾಂಕ್ ಖರ್ಗೆ ಅವರು. ಆದರೆ ಇದೀಗ ಯುದ್ಧ ಮುಕ್ತಾಯ ಇಲ್ಲ, ಯುದ್ಧ ಈಗಲೂ ನಡೀತಾ ಇದೆ. ಯುದ್ಧ ಮುಕ್ತಾಯ ಹಂತಕ್ಕೆ ಬಂದರೂ ಕೂಡ ಮತ್ತೆ ಅಮೆರಿಕ ಮತ್ತು ಇಸ್ರೇಲ್ಗಳು ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಇರಾನ್ ಕೂಡ ಅಮೆರಿಕದ ಬೇರೆ ಬೇರೆ ದೇಶದಲ್ಲಿರುವಂಥ ವಾಯುನೆಲೆಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಇದರ ಮಧ್ಯೆ ಇದೀಗ ಒಂದು ಮಹತ್ವಪೂರ್ಣವಾದಂಥ ಅಪ್ಡೇಟ್. ಭಾರತ ಯಾರ ವಿದೇಶಾಂಗ ನೀತಿಯ ಮೇಲೂ ಡಿಪೆಂಡ್ ಆಗಿಲ್ಲ, ಯಾರ ಮೂರನೆಯ ಮಧ್ಯಸ್ಥಿಕೆ ರಾಷ್ಟ್ರದ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ. ಭಾರತ ಈ ಹಿಂದೆ ರಷ್ಯಾದ ಜೊತೆಗೆ ತೈಲ ಖರೀದಿ ಮಾಡಬೇಕಂದ್ರೆ ಅಮೆರಿಕದ ಒಪ್ಪಿಗೆ ಬೇಕಿತ್ತು ಎನ್ನುವಂಥ ಒಂದು ಟ್ವೀಟನ್ನು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಗಳು ಕೂಡ ಟ್ವೀಟ್ ಮಾಡಿದರು. ನಮ್ಮ ಒಪ್ಪಿಗೆ ಇಲ್ಲದೆ ಭಾರತ ಯಾವುದೇ ಕಡೆ ತೈಲವನ್ನು ಖರೀದಿ ಮಾಡುವಂಗಿಲ್ಲ, ಒಂದು ವೇಳೆ ಖರೀದಿ ಮಾಡಿದ್ರೆ ನಾವು ಅವ್ರ ಮೇಲೆ ಸ್ಯಾಂಕ್ಷನ್ ಹಾಕ್ತೇವೆ, ನಾವು ಅವ್ರ ಮೇಲೆ ಟ್ಯಾರಿಫನ್ನು ಹಾಕ್ತೇವೆ ಎನ್ನುವಂಥ ಒಂದು ಕಂಡೀಷನ್ ಕೂಡ ಟ್ವೀಟ್ನಲ್ಲಿ ವೈರಲ್ ಆಗಿತ್ತು. ಅದನಂತರ ಭಾರತ ಸರ್ಕಾರದ ವಿರುದ್ಧ ನಮ್ಮ ವಿರೋಧ ಪಕ್ಷಗಳು ವಾಗ್ದಾಳಿಯನ್ನು ಕೂಡ ಮಾಡಿದ್ದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಭಾರತ ವಿದೇಶಾಂಗ ಇಲಾಖೆಯ
ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಹೇಳ್ತಾ ಇದ್ರು, ಯಾರೇ ಕೂಡ ನಮ್ಮ ಮೇಲೆ ಒತ್ತಡ ಹೇರುವಂತಿಲ್ಲ, ನಮಗೆ ಏನು ಮನಸ್ಸಿಗೆ ಮಾಡುತ್ತೆ, ನಮ್ಮ ಬಿಸ್ನೆಸ್ಸಲ್ಲಿ ನಮ್ಮ ಎಕಾನಮಿ ಯಾವುದು ಒಳ್ಳೆಯದಾಗುತ್ತೆ ಅದನ್ನು ಮಾತ್ರ ಮಾಡ್ತೀವಿ ಅನ್ನೋಂಥ ತಿರುಗೇಟನ್ನು ಕೊಟ್ಟು ತೈಲ ಖರೀದಿಯನ್ನು ಮುಂದುವರಿಸಿತ್ತು. ನೋಡಿ, ಫೆಬ್ರವರಿ 28 ಆಯಿತು, ಮಾರ್ಚ್ 28 ಆಯಿತು, ಏಪ್ರಿಲ್ 28 ಆಯಿತು, ಮೇ 28 ಆಯಿತು, ಜೂನ್ ತಿಂಗಳ ನಮ್ಮ ಒಂದು ತೈಲ ಖರೀದಿಯ ಲೆಕ್ಕಾಂಶ ಈಗ ಹೊರಬಿದ್ದಿದೆ. ಎಷ್ಟರ ಮಟ್ಟಿಗೆ ಹೊರಬಿದ್ದಿದೆ ಅಂದರೆ, ನಾವು 100 ಲೀಟ್ರಷ್ಟು ಹೊರಗಿಂದ ನಾವು ಕಚ್ಚಾ ತೈಲವನ್ನು ಖರೀದಿ ಮಾಡ್ತೀವಿ ಅಂದರೆ ಅದರಲ್ಲಿ 34% ಭಾಗ ರಷ್ಯಾದಿಂದ ಖರೀದಿ ಮಾಡ್ತಾ ಇದ್ದೇವೆ. ಮಾರ್ಚ್ ಏಪ್ರಿಲ್ ಮೇದಲ್ಲೂ ಕೂಡ ಖರೀದಿ ಮಾಡಿದ್ವಿ. ಆದರೆ ಇಲ್ಲಿಯ ತನಕ ಆಗದಂಥ ಹೈಯೆಸ್ಟ್ ರೀಚನ್ನು ನಾವು ಇದೀಗ ತಲುಪಿದ್ದೇವೆ. 34% ಕಚ್ಚಾ ತೈಲವನ್ನು ಭಾರತಕ್ಕೆ ಬೇಕಾಗಿರುವಂಥ 100ರಲ್ಲಿ 34% ಕಚ್ಚಾ ತೈಲವನ್ನು ನಾವು ರಷ್ಯಾದಿಂದ ಖರೀದಿ ಮಾಡ್ತಾ ಇದ್ದೀವಿ. ಈ ಮುಖಾಂತರ ಅಮೇರಿಕಕ್ಕೆ ಮೊಟ್ಟ ಮೊದಲ ಬಾರಿಗೆ ಸೆಡ್ ಹೊಡೆದು, ನೀವು ಮೂಗು ತೋರಿಸುವಂಗಿಲ್ಲ, ನಿಮ್ಮ ಸ್ಯಾಂಕ್ಷನ್ ನಮಗೆ ಅಗತ್ಯವಿಲ್ಲ, ನೀವು ಸ್ಯಾಂಕ್ಷನ್ ಹಾಕಿದ್ರು ಕೂಡ ನಾವು ಮಾಡೋದನ್ನು ಮಾಡ್ತಾ ಇದ್ದೇವೆ. ಎಷ್ಟು ತೈಲವನ್ನು ಖರೀದಿ ಮಾಡುತ್ತಂದರೆ ಸರಿಸುಮಾರು 49,000 ಕೋಟಿ ರೂಪಾಯಿಯಷ್ಟು ಕಚ್ಚಾ ತೈಲವನ್ನು ಭಾರತ ಇದೀಗ ರಷ್ಯಾದಿಂದ ಖರೀದಿ ಮಾಡಿದೆ. ಇದು ಇದೀಗ ಆಗ್ತಿರುವಂಥ ಬಿಗ್ಗೆಸ್ಟ್ ಡೆವಲಪ್ಮೆಂಟ್. ಇದು ಒಂದು ಕಡೆ ಆದರೆ ರಷ್ಯಾ ಕೂಡ ಎಕ್ಸ್ಪೋರ್ಟ್ ಜಾಸ್ತಿ ಆಗಿದೆ, ರಷ್ಯಾದಿಂದ ಕಚ್ಚಾ ತೈಲದ ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಆಗಿದೆ. ಯಾಕಂದರೆ ಭಾರತ ಇಂಪೋರ್ಟ್ ಮಾಡ್ಕೋತಲ್ಲ, ಆದರೆ ಎಷ್ಟು % ಜಾಸ್ತಿ ಆಗಿದೆ ಅಂದರೆ ಸರಿಸುಮಾರು 14% ಎಕ್ಸ್ಪೋರ್ಟ್, ತೈಲ ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಆಗಿದೆ. ಅದಕ್ಕೆ ಕಾರಣ ಭಾರತ ಇಂಪೋರ್ಟ್ ಮಾಡ್ಕೊಳ್ತಿದೆ. ಇದರ ಅರ್ಥ ಎಷ್ಟೇ, ರಷ್ಯಾ ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿದೆ ಅನ್ನೋದಕ್ಕಿಂತ ಭಾರತ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ತೇವೆ ಅನ್ನೋದಕ್ಕಿಂತ ಅಮೇರಿಕದ ಹಿಡಿತದಿಂದ ಭಾರತ ಹೊರಗೆ ಬಂದಿದೆ. ಅಮೇರಿಕದ ಮಾತನ್ನು ಭಾರತ ಕೇಳ್ತಿಲ್ಲ. ಇದು ಈಗ ಅತ್ಯಂತ ದೊಡ್ಡ ಡೆವಲಪ್ಮೆಂಟ್. ಇದು ನಮ್ಮ ಖರ್ಗೆ ಅವರಿಗೆ ಯಾರದು ವಿಷಯ ಮುಗಿಸಿದ್ರ ಗೊತ್ತಿಲ್ಲ. ಆದಷ್ಟು ಬೇಗ ಇಂಥ ಒಂದು ಅಪ್ಡೇಟನ್ನು ತಿಳ್ಕೊಂಡ್ರೆ ಸುಮ್ಮನೆ ವಾಗ್ದಾಳಿ ಮಾಡೋದನ್ನು ಕೂಡ ಖರ್ಗೆ ನಿಲ್ಲಿಸಬಹುದು. ಯಾವ್ಯಾವ ಕಂಪನಿಗೆ, BPL ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ನಯಾರ್ ಆಗಿರ್ಬೋದು, ಎಲ್ಲ ಕಂಪನಿಗಳು ಕೂಡ ಇದೇ ಒಂದು ರಷ್ಯಾದಿಂದ ತಮ್ಮ ತೈಲ ಸಂಗ್ರಹಣವನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ. 49,000 ಕೋಟಿಯಷ್ಟು ಟೋಟಲಿ ಕಚ್ಚಾ ತೈಲ ಜೊತೆಗೆ ಬೇರೆ ಬೇರೆ ಗ್ಯಾಸ್ ಎಲ್ಲ ಸೇರಿ 60,000 ಕೋಟಿ ಹಣದಷ್ಟು ರಷ್ಯಾದಿಂದ ನಾವು ಭಾರತ ಖರೀದಿ ಮಾಡ್ತಿದೆ. ಅದರಲ್ಲಿ ಮುಖ್ಯವಾಗಿ ನಾವು ಕಚ್ಚಾ ತೈಲ ಅಂತ ಬಂದಾಗ 49,000 ಕೋಟಿಯಷ್ಟು ರೂಪಾಯಿನ ಬೆಲೆಯುಳ್ಳಂಥ ಕಚ್ಚಾ ತೈಲವನ್ನು ಸರಿಸುಮಾರು 100ರಲ್ಲಿ 34% ಕಚ್ಚಾ ತೈಲವನ್ನು ಇದೀಗ ಭಾರತ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ತಿದೆ. ಇದರ ತರುವಾಯವಾಗಿ ಇದೀಗ ಕೆಲವೊಂದು ಗ್ಯಾಸ್ನ ಒಂದು ಗ್ಯಾಸ್ನಿಂದರೆ ಈ ಕಚ್ಚಾ ತೈಲದಿಂದ ಆಗುವಂಥ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಆಗಿರೋ ಎಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಪ್ರಮಾಣದಲ್ಲಿ, ಅಂದರೆ ಅವುಗಳ ಬೆಲೆ ಕೂಡ ಇದೀಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಿದೆ. 1-2 ತಿಂಗಳಲ್ಲಿ ಕಳೆದ 4 ತಿಂಗಳ ಹಿಂದೆ ಇದ್ದಂಥ ಪೆಟ್ರೋಲ್ ರೇಟ್ ಆಗಿರ್ಬೋದು, ಡೀಸೆಲ್ ರೇಟ್ ಆಗಿರ್ಬೋದು, ನಮ್ಮ ಮನೆ ಉಪಯೋಗಿಸುವಂಥ ಗ್ಯಾಸ್ ಆಗಿರ್ಬೋದು, ಎಲ್ಲವೂ ಕೂಡ ಮೊದಲಿನ ಹಂತಕ್ಕೆ ಬರುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಎರಡನೇದಾಗಿ ಭಾರತದ ಪ್ರಧಾನಮಂತ್ರಿಗಳು ಇದೀಗ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾರೆ. ಆಸ್ಟ್ರೇಲಿಯಾಕ್ಕೆ ಹೋದ ನಂತರ ಒಂದು ಉತ್ತಮವಾದಂಥ ಬೆಳವಣಿಗೆ ಆಗಿದೆ. ಅದು ಇದೀಗ ಮಹತ್ವವನ್ನು ಪಡ್ಕೊಳ್ತಿದೆ. ಏನು ಬೆಳವಣಿಗೆ? ಮನಮೋಹನ್ ಸಿಂಗ್ ಇದ್ದಾಗಲೂ ಹೋಗಿದ್ರು, ನರೇಂದ್ರ ಮೋದಿ ಕೂಡ ಹೋಗಿದ್ದಾರೆ. ಆದರೆ ನರೇಂದ್ರ ಮೋದಿಯವರು ಹೋದಾಗ ಆದಂಥ ಡೆವಲಪ್ಮೆಂಟ್ ಅಲ್ಲ, ಆ ಡೆವಲಪ್ಮೆಂಟ್ ಇದೆ. ಆ ಡೆವಲಪ್ಮೆಂಟ್ಗೂ ಮನಮೋಹನ್ ಸಿಂಗ್ ಹೋದಾಗ ಡೆವಲಪ್ಮೆಂಟ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಇದೇ ಆಸ್ಟ್ರೇಲಿಯಾದವರು, ಅಂದರೆ ಆಸ್ಟ್ರೇಲಿಯಾ ಅಂದ ಕೂಡಲೇ ಇಡೀ ಪ್ರಪಂಚದಲ್ಲಿ ಜಾಸ್ತಿ ಈ ಯುರೇನಿಯಮನ್ನು ಎನ್ರಿಚ್ ಮಾಡುವಂಥ, ಯುರೇನಿಯಮನ್ನು ಪ್ರೊಡಕ್ಟ್ ಮಾಡುವಂಥ ದೇಶ. ನಮ್ಮ ಬೇರೆ ಬೇರೆ ಕಾರ್ಯಕ್ಕೆ ಬೇಕಾಗತ್ತೆ. ಅದು ನ್ಯೂಕ್ಲಿಯರ್ ವೆಪನ್ ಆಗಿರ್ಬೋದು, ನ್ಯೂಕ್ಲಿಯರ್ ಪ್ರಾಡಕ್ಟ್ ಆಗಿರ್ಬೋದು, ನ್ಯೂಕ್ಲಿಯರ್ ಎನರ್ಜಿ ಆಗಿರ್ಬೋದು, ಇವೆಲ್ಲವೂ ಕೂಡ ಯುರೇನಿಯಂ ಬೇಕೇ ಆಗುತ್ತೆ. ಇಂಥ ಒಂದು ಪ್ರಾಡಕ್ಟನ್ನು, ಇಂಥ ಒಂದು ಅತ್ಯಂತ ವಿರಳ ವಸ್ತುವನ್ನು ಎನ್ರಿಚ್ ಮಾಡುವಂಥದ್ದು ಅಥವಾ ಅದನ್ನು ತಯಾರಿಸುವಂಥದ್ದು ಇದೇ ಆಸ್ಟ್ರೇಲಿಯಾ. ಹಾಗಾಗಿ ಆಸ್ಟ್ರೇಲಿಯಾದಿಂದ ಭಾರತ ಈ ಹಿಂದೆ ಕೂಡ ನಮಗೆ ಯುರೇನಿಯಂ ಕೊಡಿ ಎನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದು. ಆದರೆ ಕೆಲವೊಂದು ಕಾರಣದಿಂದಾಗಿ, ಅಂದರೆ ಭಾರತ ಈ ಹಿಂದೆ ಸಹಿ ಹಾಕಿದ ಕಾರಣಕ್ಕಾಗಿ, ಅಂದರೆ ನಾವು ಯಾವುದೇ ನ್ಯೂಕ್ಲಿಯರ್ ವೆಪನ್ನನ್ನು ಅಥವಾ ಬೇರೆ ಬೇರೆ ಅಂದರೆ ಸಂಗ್ರಹ ಮಾಡಲ್ಲ, ಇಷ್ಟಿದೆ ಅಷ್ಟು ಸಾಕು, ನಾವು ಒಮ್ಮೆ ಟೆಸ್ಟ್ ಮಾಡಾಗಿದೆ ಯುರೇನಿಯಂ, ಅಂದರೆ ನಾವು ಈಗಾಗಲೇ ನ್ಯೂಕ್ಲಿಯರ್ ಶಕ್ತಿ ಹೊಂದಿರುವ ದೇಶವಾಗಿ ಟೆಸ್ಟ್ ಮಾಡಾಗಿದೆ, ಮುಂದೆ ನಾವು ಅದರ ಜಾಸ್ತಿ ಯೂಸ್ ಮಾಡಲ್ಲ ಅನ್ನುವಂಥ ಒಪ್ಪಂದಕ್ಕೆ ಸಹಿ ಆಗೋದ ಕಾರಣಕ್ಕಾಗಿ ಈ ಒಪ್ಪಂದ ಮುರಿಯುತ್ತೆ, ರೂಲ್ಸ್ ಬ್ರೇಕ್ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇದೇ ಆಸ್ಟ್ರೇಲಿಯಾ ಭಾರತಕ್ಕೆ ಈ ಯುರೇನಿಯಮನ್ನು ಸಪ್ಲೈ ಮಾಡದಂಥ ಒಂದು ನಿರ್ಣಯಕ್ಕೆ ಬಂದಿತ್ತು. ಅಂದರೆ ಯುರೇನಿಯಮನ್ನು ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡದಂಥ ಒಂದು ನಿರ್ಣಯಕ್ಕೆ ಬಂದಿತ್ತು. ಆದರೆ ಮೋದಿ ಹೋಗಿ ಮನಪರಿವರ್ತನೆ ಮಾಡಿ ಕೆಲವೊಂದು ಸಂಗತಿಗಳನ್ನ ಹೇಳಿ, ನಾವು ಕೂಡ ನಿಮ್ಮ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗ್ತೀವಿ, ನಾವು ಕೂಡ ಕೆಲವೊಂದು ರೂಲ್ಸನ್ನು ಬ್ರೇಕ್ ಮಾಡಿ ನಾವು ನಿಮಗೆ ಬೇಕಾಗಿರುವಂಥ ವಸ್ತುಗಳನ್ನ ಕೊಡ್ತೇವೆ, ಹೀಗಾಗಿ ನೀವು ಕೂಡ ಯುರೇನಿಯಮನ್ನು ಕೊಡಬೇಕು ಅನ್ನುವಂಥ ಒಂದು ಮಾತುಕತೆಯಾಗಿ ಇದೀಗ ಅತ್ಯಂತ ದೊಡ್ಡ ಡೀಲ್ ಆಗಿರುವಂಥ ಯುರೇನಿಯಂ ಪ್ರಾಡಕ್ಟನ್ನು ಭಾರತಕ್ಕೆ
ಕೊಡುವಂಥ ಒಪ್ಪಂದ ಕೂಡ ಆಗಿದೆ. ಇದು ಭಾರತದ ಒಂದು ಡಿಫೆನ್ಸ್ ಮೆಕ್ಯಾನಿಸಮಲ್ಲಿ ಅಥವಾ ಬೇರೆ ಒಂದು ಸ್ಟ್ರಾಟಜಿಯನ್ನು ಬಳಸುವಲ್ಲಿ ವಿದೇಶಿಗಳ ಮೇಲೆ ಅಥವಾ ಈ ಕೆಟ್ಟ ದೇಶಗಳ ಮೇಲೆ ಕಣ್ಣಿಡಲಿಕ್ಕೆ ಇದು ಒಂದು ಮಹತ್ವದ ಬೆಳವಣಿಗೆಯಾಗಿದೆ. ನಾವು ಕೂಡ ಯುರೇನಿಯಮನ್ನು ಎನ್ರಿಚ್ ಪ್ರಾಡಕ್ಟ್ನ ಇಟ್ಕೊಂಡಿದ್ದೇವೆ. ನಾವು ಕೂಡ ಯಾವ ದೇಶಕ್ಕೂ ಹೆದರಲ್ಲ. ನಾವು ಕೂಡ ಇದಕ್ಕೆ ಖಂಡಾಂತರ ಕ್ಷಿಪಣಿಯನ್ನು ಮಾಡ್ಬೋದು. ನಾವು ಕೂಡ ಕಾಂಟಿನೆಂಟಲ್ ಕ್ಷಿಪಣಿ ಅಂತ ಹೇಳ್ತಾರಲ್ಲ, 2000 ಕಿಲೋಮೀಟರ್ಗಿಂತ ಜಾಸ್ತಿ ದೂರ ಇರುವಂಥ ಒಂದು ವೆಪನನ್ನು ರೆಡಿ ಮಾಡ್ಬೋದು. ಅದು ಕೂಡ ಡೆಸ್ಟ್ರಾಯಬಲ್ ವೆಪನನ್ನು ರೆಡಿ ಮಾಡ್ಬೋದು ಎನ್ನುವಂಥ ನೇರ ವಾಗ್ದಾಳಿಯನ್ನು ಮಾಡಿದೆ. ಜೊತೆಗೆ ಎಲ್ಲೆಲ್ಲಿ ಹೋಗಿದ್ರು, ಈಗ ಪ್ರಧಾನಮಂತ್ರಿಯವರು ತುಂಬ ಜನ ಟ್ರೋಲ್ ಮಾಡ್ತಾರೆ. ಪ್ರಧಾನಮಂತ್ರಿಯವರು ಚಿಕ್ಕ ರಾಷ್ಟ್ರಕ್ಕೆ ಹೋಗ್ತಾರೆ. ಪ್ರಧಾನಮಂತ್ರಿಯವರು 5 ಲಕ್ಷ 6 ಲಕ್ಷ ಜನ ಇರುವಂಥ ಒಂದು ಕಂಟ್ರಿಗೆ ಹೋಗ್ಬರ್ತಾರೆ. ಅವರ ಇನ್ವಿಟೇಷನ್ ಇದೆಯಾ ಗೊತ್ತಿಲ್ಲ, ಆದರೂ ಕೂಡ ಹೋಗ್ತಾರೆ ಅನ್ನುವಂಥ ಒಂದು ಟ್ರೋಲ್ ಕೂಡ ಮಾಡ್ತಿದ್ದಾರೆ. ಎಲ್ಲೆಲ್ಲಿಗೆ ಹೋಗಿದ್ರು ಸದ್ಯ? ಇಂಡೋನೇಷ್ಯಾಕ್ಕೆ ಹೋಗಿದ್ದಾರೆ, ನ್ಯೂಜಿಲೆಂಡಿಗೆ ಹೋಗಿದ್ದಾರೆ, ಜಪಾನ್ಗೆ ಹೋಗಿದ್ದಾರೆ, ಮಲೇಷ್ಯಾ ಹೋಗಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಸಲ ಬೇರೆದೇ ಆದಂಥ ಸ್ಟ್ರಾಟಜಿ ಉಪಯೋಗಿಸ್ತಿದೆ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳು. ಆದರೆ ಇವೆಲ್ಲವೂ ಕೂಡ ನಾವು ಮ್ಯಾಪಲ್ಲಿ ನೋಡ್ತಾ ಹೋದರೆ ಇವೆಲ್ಲವೂ ಕೂಡ ಚೀನಾದ ಅಕ್ಕಪಕ್ಕ ಇರುವಂಥ ರಾಷ್ಟ್ರಗಳು. ಅಕ್ಕಪಕ್ಕ ಇರುವಂಥ ರಾಷ್ಟ್ರಗಳ ಮೇಲೆ ಒಂದರ ಮೇಲಂತೆ ಒಂದರ ರಾಷ್ಟ್ರಗಳ ಮೇಲೆ ಇದೀಗ ಜೊತೆಯಾಗಿ ನರೇಂದ್ರ ಮೋದಿಯವರು ಪ್ರವಾಸವನ್ನು ಮಾಡ್ತಿದ್ದಾರೆ. ಅದು ಆಸ್ಟ್ರೇಲಿಯಾ ಇರ್ಬೋದು, ನ್ಯೂಜಿಲೆಂಡ್ ಇರ್ಬೋದು, ಮಲೇಷ್ಯಾ ಇರ್ಬೋದು, ಜಪಾನ್ ಆಗಿರ್ಬೋದು, ಜೊತೆಗೆ ಇಂಡೋನೇಷ್ಯಾ ಆಗಿರ್ಬೋದು. ಈ ಎಲ್ಲ ಕಂಟ್ರಿಗಳ ಪ್ರವಾಸವನ್ನು ಮಾಡಿ ಅಲ್ಲಿ ಒಂದು ಒಳ್ಳೆಯ ವ್ಯಾಪಾರ ಸಂಬಂಧವನ್ನು ಕುದುರಿಸ್ತಾ ಇದ್ದಾರೆ. ಅದರಲ್ಲೂ ಮಲೇಷ್ಯಾಕ್ಕೆ ಹೋದಾಗ ಯಾವ ಲೆವೆಲಿಗೆ ಅವ್ರಿಗೆ ವೆಲ್ಕಮ್ ಆಯಿತು, ಜಪಾನ್ಗೆ ಹೋದಾಗ ಯಾವ ಲೆವೆಲಿಗೆ ಅವರಿಗೆ ಸ್ವಾಗತ ಸಿಕ್ತು, ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾದಲ್ಲಂತೂ ಇವರನ್ನ ಮೋದಿಯವರನ್ನ ಬಾಸ್ ಎನ್ನುವಂಥ ರೀತಿಯಲ್ಲಿ ಕರೀತಾರೆ. ಹೀಗಾಗಿ ಇವೆಲ್ಲ ಕಂಟ್ರಿಗಳು ಚೀನಾದ ಅಕ್ಕಪಕ್ಕ ಇರುವಂಥದ್ದು. ಹೀಗಾಗಿ ಭಾರತದ ಪ್ರಧಾನಮಂತ್ರಿಗಳು ಭಾರತ ವಿದೇಶಾಂಗ ನೀತಿ ಈ ಚೀನಾದ ಸುತ್ತಮುತ್ತವೇ ಇರೋದ್ರಿಂದ ಎಲ್ಲೋ ಒಂದು ಕಡೆ ಚೀನಾಕ್ಕೆ ಇದೀಗ ದಂಗು ಬಡದಂಗಾಗಿದೆ. ಒಂದು ಕಡೆ ಅಮೆರಿಕ ಮತ್ತು ಭಾರತ ದೋಸ್ತಿ ಒಂದು ಕಡೆ, ಮತ್ತೊಂದು ಕಡೆ ಈ ಚೀನಾದ ಅಕ್ಕಪಕ್ಕ ರಾಷ್ಟ್ರಗಳೆಲ್ಲವೂ ಕೂಡ ಭಾರತಕ್ಕೆ ಸಪೋರ್ಟ್ ಮಾಡ್ತಿದೆ. ಇದೀಗ ಚೀನಾಕ್ಕೆ ಇದು ಭಯ ಹುಟ್ಟಿಸುವಂಥ ರೀತಿ. ಹಾಗಾಗಿ ಚೀನಾ ಭಾರತ ಯಾವುದೂ ವಿರೋಧವಲ್ಲ. ಭಾರತಕ್ಕೆ ಚೀನಾದ ಒಂದು ಪ್ರಾಡಕ್ಟ್ ಬೇಕೇ ಬೇಕು. ಭಾರತದ ಎಕಾನಮಿ ಡಿಪೆಂಡ್ ಆಗಿರೋದು ಚೀನಾದ ಒಂದು ಪ್ರಾಡಕ್ಟ್ಗಳ ಮೇಲೆ. ಅಂದರೆ ಕಡಿಮೆ ರೇಟಲ್ಲಿ ಸಿಗುವಂಥ, ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಚೀನಾದ ವಸ್ತುಗಳನ್ನು ಭಾರತ ಖರೀದಿ ಮಾಡ್ಕೊಳ್ತೀವಿ. ಮತ್ತು ಭಾರತದ ಮಾರ್ಕೆಟ್ ಕೂಡ ಚೀನಾದ ಒಂದು ಈ ಅಂದರೆ ಈ ವಸ್ತುಗಳ ಮೇಲೆ ಡಿಪೆಂಡ್ ಆಗಿದೆ. ಹೀಗಾಗಿ ಭಾರತ ಮತ್ತು ಚೀನಾ ಶೀತಲ ಸಮರ ನಡೆಸ್ತಿದ್ರು ಕೂಡ ಗಡಿಯಲ್ಲಿ ಕೆಲವೊಂದು ಶೀತಲ ಸಮರ ಆಗ್ತಿದೆ, ಕೆಲವೊಂದು ಆಗುಹೋಗುಗಳಾಗ್ತಿದೆ, ಕೆಲವೊಂದು ವೈರುಧ್ಯಗಳಾಗ್ತಿದೆ, ಕೆಲವೊಂದು ಒಂದು ಜಾಗವನ್ನು ಒತ್ತುವರಿ ಮಾಡಲಿಕ್ಕೆ ಚೀನಾ ಕೂಡ ಉಪಯೋಗಿಸ್ಕೋದು ಮೈಂಡನ್ನು ಬಳಸ್ತಾ ಇದೆ. ಜೊತೆಗೆ ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಪಾಕಿಸ್ತಾನ ಕೂಡ ನಮ್ಮ ಮೇಲೆ ಎರಗಬಹುದು ಎನ್ನುವಂಥ ಭಯ ಇತ್ತಲ್ಲ, ಆ ಭಯದಿಂದ ದೂರ ಇಡಲಿಕ್ಕೆ ಇದೀಗ ಭಾರತ ಚೀನಾದ ಸುತ್ತಮುತ್ತಲಿರುವಂಥ ರಾಷ್ಟ್ರಗಳ ಪ್ರವಾಸಕ್ಕೆ ಹೋಗಿ ಅಲ್ಲಿ ತಮ್ಮ ಒಂದು ಸ್ಟ್ರಾಟಜಿಯನ್ನು ಪ್ಲೇ ಮಾಡ್ತಿದೆ. ಇದು ಭಾರತದ ವಿದೇಶಾಂಗ ನೀತಿಗೆ ಹಿಡಿದಂತೆ ಕೈಗನ್ನಡಿ ಆಗಿರ್ಬೋದು. ಈ ವಿಷಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾರು ಕೂಡ ಹೇಳಿಲ್ವಾ? ಈಗಲಾದರೂ ಕೂಡ ಅವರ ಆಪ್ತರಾಗಿರುವಂಥವ್ರು ಪದೇ RSS ವಿರುದ್ಧ ವಾಗ್ದಾಳಿ ಮಾಡ್ತಿರುವಂಥ, ಪದೇ ರಾಷ್ಟ್ರದ ವಿದೇಶಾಂಗ ನೀತಿಯ ಮೇಲೆ ವಾಗ್ದಾಳಿ ಮಾಡ್ತಿರುವಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ತಾವು ಮಾಡಬೇಕಾದ ಕೆಲಸ, ಹೋಮ್ ಮಿನಿಸ್ಟರ್ ಓಕೆ, ಗೃಹ ಸಚಿವರು ಇದರಲ್ಲ ಓಕೆ, ಅವರು ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡ್ಕೊಳ್ಬೇಕಾದ್ರೆ ಅದರ ಜೊತೆಗೆ ಕಲಬುರಗಿಯ ಚಿತ್ತಾಪುರ ಜಿಲ್ಲೆಯ ಸ್ಕೂಲಲ್ಲಿ ಆಗ್ತಿರುವಂಥ ಅವ್ಯವಸ್ಥೆ ಅಥವಾ ಬೇರೆ ಜಿಲ್ಲೆಯಲ್ಲಿ ಆಗ್ತಿರುವಂಥ ಕಾನೂನು ಭಂಗ, ಕೆಲವೊಂದು ವರದಕ್ಷಿಣೆ ಕಿರುಕುಳ ಎಲ್ಲವೂ ಕೂಡ ನೋಡಬೇಕು. ಎಷ್ಟು ಜನ ನವ ವಿವಾಹಿತರು ಇದೀಗ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಬೇರೆ ಕಾರಣಕ್ಕೆ ತಮ್ಮ ಜೀವವನ್ನು ಕಳ್ಕೊಳ್ತಿದ್ದಾರೆ. ಇದರ ಬಗ್ಗೆ ಗಮನ ಹರಿಸೋದನ್ನು ಬಿಟ್ಟು ಕೇವಲ ಬಾಳಿಕೆ ಎದ್ರೆ RSS ಯಾವ ಲೆವೆಲಿಗೆ RSS ಪ್ರಚಾರವನ್ನು ಪಡ್ಕೊಳ್ತಿದೆ ಅಥವಾ ಈ RSS ಅನ್ನುವಂಥ ವಾಗ್ದಾಳಿ ಆ ಕ್ಯಾಬಿನೆಟ್ನಲ್ಲಿರುವಂಥ ಪಾಪ ಬೇರೆ ಮಿನಿಸ್ಟ್ರಿಗೂ ಕೂಡ ಮುಜುಗರವನ್ನು ತಂದೊಡ್ತಾ ಇದೆ. ಕೆಲವೊಂದು ಸಂದರ್ಶನದಲ್ಲೂ ಕೂಡ ನೋಡಿದೆ, ಬೇರೆ ಹೆಸರುಗಳಲ್ಲಿ ಬೇರೆ ಸಚಿವರನ್ನು ಟಿವಿಯ ಮುಖ್ಯಸ್ಥರು ಮಾತನಾಡಿಸಿದಾಗ ಪಾಪ ಅವ್ರಿಗೆ ಹೇಳಲಿಕ್ಕೆ ಆಗ್ತಲ್ಲ, ಬಿಡಲಿಕ್ಕೆ ಆಗ್ತಲ್ಲ, ಆ ಲೆವೆಲ್ಗೆ ಅವರು ಸಂದಿಗ್ಧ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ತಮ್ಮದೇ ಸರ್ಕಾರದ ಸಚಿವರು ಹೇಳೋದು ತಪ್ಪನ್ಲಿಕ್ಕಾಗಲ್ಲ, ಜೊತೆಗೆ ಸಚಿವ ಹೇಳಿದಂಥ ಮಾತನ್ನು ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಂಥ ಅಡಕತ್ತಿಯರಲ್ಲಿ ಸಿಕ್ಕಿದ್ದಾರೆ ಇದೇ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು, ಅನೇಕ ಸಚಿವರು. ಹೀಗಾಗಿ ಇಂಥ ಡೆವಲಪ್ಮೆಂಟ್ ವಿಷಯ, ಇಂಥ ಒಂದು ಅಭಿವೃದ್ಧಿ ವಿಷಯವನ್ನು ಯಾರಾದರೂ ಪ್ರಿಯಾಂಕ್ ಖರ್ಗೆ ಅವರಿಗೆ ವಾಟ್ಸಪ್ ಮಾಡಿ, ಪ್ರಿಯಾಂಕ್ ಖರ್ಗೆ ಅವರಿಗೆ ಹೇಳಿ, ಪ್ರಿಯಾಂಕ್ ಖರ್ಗೆ ಅವರ ಅಧಿಕಾರಿಗಳು ಈ ವಿಷಯವನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಹೇಳಿಬಿಟ್ರೆ ಎಲ್ಲೋ ಒಂದು ಕಡೆ ಸುಖ ಸುಮ್ಮನೆ ವಾಗ್ದಾಳಿ ಮಾಡುವಂಥ ವಿಷಯದಿಂದ ದೂರ ಇದ್ದು ಡೆವಲಪ್ಮೆಂಟ್ ಕಡೆ ಸ್ವಲ್ಪ ಗಮನ ಹರಿಸಬಹುದು. ನೋಡಬೇಕು ಮುಂದಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಈ ವಿದೇಶಾಂಗ ನೀತಿಯ ವಿರುದ್ಧವಾಗಿ ಮತ್ತೆ ಯಾವ ಥರ ವಾಗ್ದಾಳಿ ಮಾಡ್ತಾರೆ ಎನ್ನುವುದು ಕೂಡ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.